ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯತ್ವಕ್ಕೆ ಒಪ್ಪಿಗೆ ಸಿಗಬಹುದಾ ಅನ್ನುವಂಥ ಮಾತು ಮತ್ತೊಮ್ಮೆ ಏನಪ್ಪ ಅಂತಂದ್ರೆ ಜಬರ್ದಸ್ತಾಗಿ ಚರ್ಚೆ ಸ್ಟಾರ್ಟ್ ಆಗ್ಯದಂತ. ಒಂದು ಕಡೆಗೆ ದೇವೇಗೌಡರು ಕರ್ನಾಟಕದಲ್ಲೆಲ್ಲ ರಾಜ್ಯಸಭೆಗೆ ಹೋಗಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಬದ್ಧರಾಗಿದ್ದಾರೆ, ಅಥವಾ ಹಠ ಹಿಡಿದಾರೆ ಅಂದರೂ ಅಡ್ಡಿ ಇಲ್ಲ. ಇನ್ನೊಂದು ಕಡೆಗೆ ಯಡಿಯೂರಪ್ಪನವರು ಸಹಿತ ಭಾಳ ಸೂಕ್ಷ್ಮ ವಿಚಾರ ಮಾಡ್ಕೊಂಡಿಲ್ಲ. BJPಯಲ್ಲಿ ಕೆಲಸ ಮಾಡಿದವರು ಸಾಕಷ್ಟಿದ್ದಾರೆ, ಇರೋದು ಒಂದು ಸೀಟ್ ಅದ. ಅದರಲ್ಲೂ ಸದಾನಂದ ಗೌಡರು ಭಾಳಷ್ಟು ದುಡಿದಿದ್ದಾರೆ ಪಕ್ಷಕ್ಕಾಗಿ. ಒಂದು ಮುಖ್ಯಮಂತ್ರಿಯಾಗಿ, ಸಂಸದರಾಗಿ, ಕೇಂದ್ರ ಸಚಿವರಾಗಿ ಸಾಕಷ್ಟು ಕೆಲಸ ಮಾಡಿದ್ರೆ ಪಾಪ ಅವರಿಗೆ ನಾವು 2024 ಟಿಕೆಟ್ ಕೊಡಲಿಲ್ಲ. ಶೋಭಾ ಕರಂದ್ಲಾಜೆ ಅವ್ರಿಗೆ ಕೊಟ್ಟಿವಿ. ಅದಕ್ಕೆ ಅವ್ರಿಗೆ ಸಲ ನಾವು ರಾಜ್ಯಸಭಾ ಸದಸ್ಯತ್ವಕ್ಕೆ ಟಿಕೆಟ್ ಕೊಡೋಣ ಅಥವಾ ಅವ್ರನ್ನ ಆಯ್ಕೆ ಮಾಡೋಣ ಅಂತ ವಿಚಾರವನ್ನು ವಿಶೇಷವಾಗಿ ಈ ಒಂದು BJP ಸಭೆಯಲ್ಲಿ, ಪ್ರಮುಖ ಸಭೆಯಲ್ಲಿ ಚರ್ಚೆ ಮಾಡಿದರೆ ಸುದ್ದಿಗಳು ಬರ್ತಾ ಇದ್ದಾವೆ. ಆ ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಅವರು, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ರಾಜಘಟದ ಅಧ್ಯಕ್ಷ BY ವಿಜೇಂದ್ರ ಅವರು, ಇನ್ನುಳಿದ ಅನೇಕರು ಕುರಿತು ಚರ್ಚೆ ಮಾಡಿದರು ಅಂತ ಸುದ್ದಿ ಬರ್ತಾ ಇದ್ದಾವೆ. ಈಗಾಗಲೇ ಭಾಳಷ್ಟು ಸುದ್ದಿಗಳು ಇಲ್ಲ, ಮೋದಿ ಮತ್ತು ಶಾರ್ ಅವರು ಇವ್ರಿಗೆ ಕೊಡಬೇಕಂತ ಬಯಸಿದ್ದಾರೆ ಅನ್ನುವಂಥ ಮಾತು. ಆದರೆ ಅವರು ಇವತ್ತು ಈ ನಮ್ಮ ರಾಜ್ಯ ಮಟ್ಟದ, ಅದರಲ್ಲೂ ಈಗ ಬಂದಂಥ ಒಂದು ಏನು ರಾಜ್ಯದ ಉಸ್ತುವಾರಿ ಆಗಿರ್ಬೋದು, ಅಲ್ಲಿ ಶಿವಪ್ರಕಾಶ್ ಅವ್ರನ್ನಂತ ಇನ್ನೊಬ್ಬರು ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಅವರು ಇವತ್ತು ನಿನ್ನೆ ದಿನ ಇಲ್ಲ ದೇವೇಗೌಡರಕ್ಕಿಂತ ನಮ್ಮ ಪಕ್ಷದವರಿಗೆ ನಾವು ಕೊಡೋದು ಯೋಗ್ಯ ಅನ್ನುವಂಥ ಒಂದು